ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವಿಕ್ರಮ ಮತ್ತು ಬೇತಾಳ ಈ ಕತೆ ನಾನು ಎಲ್ಲರೂ ಕೇಳಿರ್ಬೋದಲ್ವಾ. ಈ ಬೇತಾಳ ಅಂಟ್ಕೊಂಡಂಗೆ ಅಂಟ್ಕೋತೀಯಾ ಅಂತ ಸಾಮಾನ್ಯವಾಗಿ ಎಲ್ಲರೂ ಅಂತಾರೆ, ಏನಪ್ಪ ಬೇತಾಳ ಅಂತಾರ ನೀನು, ನನ್ನ ಹಿಂದೆ ಜೋತ್ ಬಿದ್ದಿದೆಯಾ ಅಂತ. ಹಾಗೆ ವಿಕ್ರಮ ಮತ್ತು ಬೇತಾಳ ಕತೆನ ಭಾರತೀಯ ಜಾನಪದ ಮತ್ತು ಪೌರಾಣಿಕ ಸಾಹಿತ್ಯದ ಅತ್ಯಂತ ರೋಚಕ ಹಾಗೂ ಪ್ರಸಿದ್ಧ ಕಥಾ ಸಂಗ್ರಹಗಳಲ್ಲಿ ಒಂದಾಗಿದೆ. ಇವತ್ತು ನಮ್ಮ ಶೋಧಾ ಚಾನಲಲ್ಲಿ ಈ ಕಥೆಯ ಹಿನ್ನೆಲೆ ಮತ್ತು ಇದರ ಮೂಲ ಕಥೆನ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಚ್ ಮಾಡಿ. ಈ ಕಥೆಗಳ ಮೂಲ ರಚನೆಕಾರರು ಶಿವದಾಸ ಎನ್ನಲಾಗ್ತದೆ. ಅವರು ಕ್ರಿಸ್ತಶಕ 11ರಿಂದ 12ನೇ ಶತಮಾನದ ಅವಧಿಯಲ್ಲಿ ಸಂಸ್ಕೃತದಲ್ಲಿ ಬೇತಾಳ ಪಂಚವಿಂಶತಿ ಎಂಬ ಹೆಸರಿನಲ್ಲಿ ಈ ಕಥೆಗಳನ್ನು ಸಂಗ್ರಹ ರೂಪಕ್ಕೆ ತಂದರು. ಮುಂದೆ 11ನೇ ಶತಮಾನದ ಪ್ರಸಿದ್ಧ ಕಾಶ್ಮೀರಿ ಕವಿ ಸೋಮದೇವ ತಮ್ಮ ವಿಶ್ವಪ್ರಸಿದ್ಧ ಗ್ರಂಥವಾದ ಕಥಾಸರಿತ್ಸಾಗರದಲ್ಲಿ 15 ಕಥೆಗಳನ್ನು ಸೇರಿಸಿದರು. ಇತರ ಭಾಷೆಗಳಿಗೆ ಅನುವಾದ ಮಾಡಿ 18ನೇ ಶತಮಾನದಲ್ಲಿ ಮಹಾರಾಜ ಜಯನಾರಾಯಣ ಘೋಷಾಲ್ ಅವರು ಹಿಂದಿಗೆ ಅನುವಾದಿಸಿದರು. ಮುಂದೆ ಲಲ್ಲೂ ಲಾಲ್ ಮತ್ತು ಇತರೆ ವಿದ್ವಾಂಸರು ಬೈತಾಲ್ ಪಚೀಸಿ ಹೆಸರಿನಲ್ಲಿ ಸರಳ ಭಾಷೆಗೆ ತಂದ ನಂತರ ಭಾರತಾದ್ಯಂತ ವಿವಿಧ ಪ್ರಾದೇಶಿಕ ಭಾಷೆಗಳಿಗೆ ಈ ಕಥೆಗಳು ಪಸರಿಸಿದವು. ಮೂಲ ಇತಿಹಾಸ ಕ್ರಿಸ್ತಪೂರ್ವದಷ್ಟೇ ಹಳೆಯದ್ದು ಅಥವಾ ಕ್ರಿಸ್ತಶಕ 5ನೇ ಶತಮಾನದಿಂದ 6ನೇ ಶತಮಾನದಷ್ಟು ಹಿಂದಿನದು ಎಂದು ವಿದ್ವಾಂಸರು ಅಂದಾಜಿಸುತ್ತಾರೆ. ರಾಜ ವಿಕ್ರಮಾದಿತ್ಯನ ಕಾಲ. ಉಜ್ಜಯಿನಿಯನ್ನು ಆಳುತ್ತಿದ್ದ ಪೌರಾಣಿಕ ಐತಿಹಾಸಿಕ ರಾಜ ವಿಕ್ರಮಾದಿತ್ಯ ಗುಪ್ತ ವಂಶದ ಚಂದ್ರಗುಪ್ತ ಕ್ರಿಸ್ತಶಕ 375ರಿಂದ 415ರವರೆಗೆ ಅವರ ಹೆಸರಿನೊಂದಿಗೆ ಈ ಕಥೆಗಳು ಜೋಡಿಸಲ್ಪಟ್ಟಿವೆ. ಲಿಖಿತ ರೂಪದಲ್ಲಿ ನಮಗೆ ಸಿಗುವ ಆಧಾರಗಳ ಪ್ರಕಾರ ಈ ಕಥೆಗಳು ಸುಮಾರು 1500ಕ್ಕೂ ಹೆಚ್ಚು ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿವೆ. ವಿಕ್ರಮ್ ಬೇತಾಳ್ ಕಥಾವಸ್ತು ಮತ್ತು ವಿನ್ಯಾಸ. ಕಥೆಯ ಹಿನ್ನೆಲೆ ವಿಕ್ರಮಾದಿತ್ಯ ರಾಜನಿಗೆ ಒಬ್ಬ ತಾಂತ್ರಿಕ ಅಂದರೆ ಸಾಧಕ ಮಾಟಗಾರನು ಕಾಡಿನಲ್ಲಿರುವ ಮರಕ್ಕೆ ನೇತಾಡುತ್ತಿರುವ ಹೆಣವನ್ನು ತನ್ನ ಬಳಿಗೆ ತರಲು ಕೋರುತ್ತಾನೆ. ಷರತ್ತು: ಬೇತಾಳವನ್ನು ಮರದಿಂದಿಳಿಸಿ ಹೆಗಲ ಮೇಲೆ ಹೊತ್ತು ತರುವಾಗ ಯಾವುದೇ ಕಾರಣಕ್ಕೂ ರಾಜ ಮಾತನಾಡಬಾರದು. ಮಾತನಾಡಿದರೆ ಬೇತಾಳವು ತಕ್ಷಣವೇ ಮತ್ತೆ ಮರಕ್ಕೆ ಹಾರಿ ಹೋಗುತ್ತದೆ. ಕತೆ ಮತ್ತು ಪ್ರಶ್ನೆ. ದಾರಿಯುದ್ದಕ್ಕೂ ಬೇತಾಳವು ರಾಜನಿಗೆ ಅತ್ಯಂತ ಸಂಕೀರ್ಣವಾದ ಹಾಗೂ ನೀತಿ ನ್ಯಾಯಕ್ಕೆ ಸಂಬಂಧಿಸಿದ ರೋಚಕ ಕಥೆಯನ್ನು ಹೇಳುತ್ತದೆ. ಕಥೆಯ ಕೊನೆಯಲ್ಲಿ ರಾಜನಿಗೆ ಒಂದು ಕಠಿಣ ಪ್ರಶ್ನೆ ಕೇಳುತ್ತದೆ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ದು ನೀನು ಹೇಳದಿದ್ದರೆ ನಿನ್ನ ತಲೆ 100 ಚೂರುಗಳಾಗುತ್ತವೆ. ರಾಜನ ಧರ್ಮ ಸಂಕಟ. ರಾಜಧರ್ಮ ಮತ್ತು ನೀತಿಯ ಪರವಾಗಿ ನಿಂತು ಸರಿಯಾದ ಉತ್ತರ ನೀಡಿದ ತಕ್ಷಣವೇ ಷರತ್ತಿನಂತೆ ಬೇತಾಳ ಮರಕ್ಕೆ ಹಾರಿ ಹೋಗುತ್ತದೆ. ಹೀಗೆ ರಾಜ ವಿಕ್ರಮಾದಿತ್ಯ 15 ಬಾರಿ ಬೇತಾಳನನ್ನು ಕರೆತರಲು ಪ್ರಯತ್ನಿಸುತ್ತಾನೆ. ಕೇವಲ ಕಾಲ್ಪನಿಕವೇ ಅಥವಾ ಇತಿಹಾಸವೇ? ವಿಕ್ರಮಾದಿತ್ಯ ನಿಜವಾಗಲೂ ಇದ್ದನೇ? ಬೇತಾಳ ಪಂಚವಿಂಶತಿಯ ಸಂಕೇತಗಳೇನು? ಬೇತಾಳ ಎಂದರೆ ಕೇವಲ ದೆವ್ವವಲ್ಲ, ಅದು ಮನುಷ್ಯನ ಬುದ್ಧಿ ಮತ್ತು ಧರ್ಮ ಪರೀಕ್ಷೆಯ ಸಂಕೇತ. ತತ್ವಶಾಸ್ತ್ರ ಮತ್ತು ಮನಃಶಾಸ್ತ್ರ. ಈ ಪ್ರತಿಯೊಂದು ಕಥೆಯೂ ಕೇವಲ ಮನರಂಜನೆಯಷ್ಟೇ ಅಲ್ಲದೆ ನ್ಯಾಯ ನಿರ್ಣಯ, ನಾಯಕತ್ವದ ಗುಣಗಳು ಮತ್ತು ಧರ್ಮ ಸಂಕಟಗಳ ಕುರಿತು ಆಳವಾದ ಚಿಂತನೆಯನ್ನು ಒದಗಿಸುತ್ತವೆ. ಪಾಪ್ ಕಲ್ಚರ್ ಮತ್ತು ಧಾರಾವಾಹಿ. 1985ರಲ್ಲಿ ದೂರದರ್ಶನದಲ್ಲಿ ಪ್ರಸಾರವಾದ ವಿಕ್ರಮ್ ಔರ್ ಬೇತಾಳ್ ಧಾರಾವಾಹಿ ಭಾರತಾದ್ಯಂತ ಹೇಗೆ ಮನೆ ಮಾತಾಯಿತು ಎಂಬುದನ್ನು ಉಲ್ಲೇಖಿಸಬಹುದು. ಇದು ಶೋಧಾ ಸಂಚಿಕೆಯಲ್ಲಿ ನಾವು ಅನುಭವಿಸುತ್ತಿರುವ ನೈಜವಾದ ನೋವನ್ನು ಹಂಚಿಕೊಂಡಿದ್ದೇವೆ. ನಿಮ್ಮ ಜೀವನದಲ್ಲಿ ಇಂತಹ ಬೇತಾಳನಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಶೋಧಾ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.